Dear 9th standard students, welcome to our Ejo All-Rounder channel. Today we are going to learn your second poem, Gratefulness, written by Joseph T. Reynolds. ಗ್ರೇಟ್ಫುಲ್ನೆಸ್ ಕನ್ನಡದಲ್ಲಿ ಗ್ರೇಟ್ಫುಲ್ನೆಸ್ ಅಂದರೆ ಚಿರಋಣಿ ಅಥವಾ ಕೃತಜ್ಞನಾಗಿರುವುದು ಅಂತ ಹೇಳ್ಬೋದು. ಈ ಪದ್ಯವನ್ನು ಈಗ ನೋಡೋಣ. ಈ ಪದ್ಯದಲ್ಲಿ ಕವಿ ಅಂಗಾಂಗಗಳನ್ನು ಕೊಟ್ಟಿರುವಂತಹ ದೇವರಿಗೆ ಪರೋಕ್ಷವಾಗಿ ಇದನ್ನು ಹೇಳ್ತಾ ಇದ್ದಾನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದ್ಯಾಟ್ ಐ ಕ್ಯಾನ್ ಸಿ ದ ಆ್ಯಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ that I can see the activities that can be done by me. ನನ್ನ ಚಟುವಟಿಕೆಗಳನ್ನು ನೋಡುವಂತೆ ಮಾಡಿದ ಕಣ್ಣುಗಳಿಗೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ನಾನು ಕೊಟ್ಟಿರೋದು ಭಾವಾರ್ಥ, ಅನುವಾದ ಅಂತ ನೀವು ಭಾವಿಸಬಾರ್ದು. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಒಂದು ಸೌಂದರ್ಯವಿರುತ್ತದೆ. ನಾವು ಪದ್ಯವನ್ನು ಶಬ್ದಕ್ಕೆ ಶಬ್ದ ಅನುವಾದ ಮಾಡಿದಾಗ ಅದರ ಒಂದು ಸೌಂದರ್ಯ ಕಳೆದು ಹೋಗ್ತದೆ, ಅದರ ಅರ್ಥ ಕೂಡ ಬೇರೆ ಆಗ್ತದೆ. ಆದ ಕಾರಣ ಭಾವಾರ್ಥವನ್ನು ಇಲ್ಲಿ ನೀವು ನೋಡಬೇಕು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದ್ಯಾಟ್ ಐ ಮೇ ಹಿಯರ್ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮಿ ನಿಯರ್. ಬೇರೆಯವರ ಅಳುವನ್ನು, ಸಾಬಿಂಗ್ ಅಂದರೆ ಕ್ರೈ, ದುಃಖದಿಂದ ಅಳ್ತಾ ಇರ್ತಾರಲ್ಲ ಅದು. ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮಿ ನಿಯರ್, ಯಾರು ಅವರ ನನ್ನ ಅಗತ್ಯವಿದೆ ಅಂಥವರ ಅಳುವನ್ನು ಕೇಳಲು ಸಹಾಯ ಕೇಳಲು ಸಾಧ್ಯ ಮಾಡಿದಂಥ ಈ ಕಿವಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಕವಿ ಹೇಳ್ತಾನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್, ನಾನು ಕಿವಿಗಳಿಗೆ ಚಿರಋಣಿಯಾಗಿದ್ದೇನೆ. ಯಾಕೆ? ದಟ್ ಐ ಮೇ ಹಿಯರ್, ನನಗೆ ಕೇಳಲು ಸಾಧ್ಯವಾಗ್ತಾ ಇದೆ. ದ ಸಾಬಿಂಗ್ ಆಫ್ ದೋಸ್, ಅವರ ದುಃಖ, ಸಾಬಿಂಗ್ ಅಂದರೆ ಬಿಕ್ಕಿ ಅಳುವುದು. ಸಾಬಿಂಗ್ ಆಫ್ ದೋಸ್, ಬಿಕ್ಕಿ ಅಳುತ್ತಿರುವ ಅವರು, ಹೂ ನೀಡ್ ಮಿ ನಿಯರ್, ನನ್ನನ್ನು ಸಮೀಪ ಇರಬೇಕು, ನನ್ನ ಅಗತ್ಯ ಅವರಿಗಿದೆ ಅಂತ. I am grateful for the lips that might speak words of comfort and peace to all who seek. ಈ ನೊಂದ ಜೀವಿಗಳಿಗೆ ಶಾಂತಿ ಹಾಗೂ ಸಾಂತ್ವನದ ಮಾತುಗಳನ್ನು ಆಡುವಂತೆ ಮಾಡಿದ ತುಟಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಕವಿ ಹೇಳ್ತಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್, ನಾನು ತುಟಿಗಳಿಗೆ ಚಿರಋಣಿಯಾಗಿದ್ದೇನೆ. ದಟ್ ಮೈಟ್ ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್, ಈ ಮನಸ್ಸಿಗೆ ಉಲ್ಲಾಸವನ್ನು ತರುವಂತಹ ಒಂದು ಸಾಂತ್ವನವನ್ನು ತರುವಂಥ ಮಾತುಗಳನ್ನು ಆಡಲು. ಆ್ಯಂಡ್ ಪೀಸ್ ಟು ಆಲ್ ಹೂ ಸೀಕ್, ಶಾಂತಿಯನ್ನು ಕೊಡುವಂಥ ನೊಂದ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥ ಮಾತುಗಳನ್ನು ಆಡಲು ಸಹಾಯ ಮಾಡಿದ ಲಿಪ್ಸ್, ತುಟಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ. ಟು ಆಲ್ ಹೂ ಸೀಕ್, ಯಾರಿಗೆ ನನ್ನ ಅಗತ್ಯವಿದೆ, ನನ್ನ ಮಾತುಗಳ ಅಗತ್ಯವಿದೆ ಅಂಥವರಿಗೆ ಮಾತುಗಳನ್ನು ಆಡಲು ಸಹಾಯ ಮಾಡಿದ ಈ ತುಟಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಕವಿ ಇಲ್ಲಿ ಹೇಳ್ತಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದ್ಯಾಟ್ ಐ ಮೈಟ್ ಡೂ ಸಮ್ ಆರ್ಡ್ಯೂಯಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಟಾಸ್ಕ್ ಅಂದರೆ ಒಂದು ವಿಧಿಸಿದ, ಗೊತ್ತು ಮಾಡಿದ ಕೆಲಸ, ಅದಕ್ಕೆ ಟಾಸ್ಕ್ ಅಂತೀವಿ ನಾವು. ಆರ್ಡ್ಯೂಯಸ್ ಅಂದರೆ ಕಷ್ಟಕರವಾದಂತಹ, ತುಂಬ ಹಾರ್ಡ್ ಆಗಿರುವಂತಹ. ಆರ್ ಸಿಂಪಲ್, ಸರಳವಾದ ಒಂದು ಕೆಲಸ, ಟಾಸ್ಕ್. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್, ನಾನು ಈ ಕೈಗಳಿಗೆ ಚಿರಋಣಿಯಾಗಿದ್ದೇನೆ. ಯಾಕೆ ಅಂತಂದರೆ ದ್ಯಾಟ್ ಐ ಮೈಟ್ ಡೂ ಸಮ್ ಆರ್ಡ್ಯೂಯಸ್, ಕೆಲವು ಕಷ್ಟಕರವಾದ ಟಾಸ್ಕ್ ಅಂದರೆ ಗೊತ್ತು ಮಾಡಿದಂಥ ಕೆಲಸ, ಅಥವಾ ಸಿಂಪಲ್ ಟಾಸ್ಕ್, ಸರಳವಾದ ಕೆಲಸ, ಯಾವುದೇ ಆಗಲಿ ಎರಡನ್ನೂ ಈ ಕೈಗಳು ಮಾಡ್ತಾ ಇದ್ದಾವೆ. ದೇವರೇ ನಿನಗಾಗಿ ಗೊತ್ತುಪಡಿಸಿದಂಥ ಸರಳವಾದ ಕೆಲಸವಾಗಲಿ ಅಥವಾ ಕಠಿಣವಾದ ಕೆಲಸವಾಗಲಿ ಎರಡನ್ನೂ ಈ ನನ್ನ ಕೈಗಳು ಮಾಡ್ತಾ ಇದ್ದಾವೆ. ಆದ ಕಾರಣ ಈ ಕೈಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದಟ್ ಐ ಮೈಟ್ ಡೂ ಸಮ್ ಆರ್ಡ್ಯೂಯಸ್ ಅಂದರೆ ಕೆಲವು ಕಷ್ಟಕರವಾದ, ಆರ್ ಸಿಂಪಲ್ ಟಾಸ್ಕ್, ಸರಳವಾದ ಕೆಲಸಗಳನ್ನು ಫಾರ್ ಯು, ನಿನಗಾಗಿ ಮಾಡಲು ಸಹಾಯ ಮಾಡಿದ ಈ ಕೈಗಳಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಅಂತ ಕವಿ ಹೇಳ್ತಾನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಪ್ರೇ, ಸಾಮರ್ಥ್ಯ, ಎಬಿಲಿಟಿ ಅಂದರೆ ಸಾಮರ್ಥ್ಯ, ಟು ಆಲ್ವೇಸ್ ಪ್ರೇ, ಸದಾ ನಿನ್ನನ್ನು ಪ್ರಾರ್ಥಿಸಲು. ಟು ಗಿವ್ ಮಿ ದ ಸ್ಟ್ರೆಂಗ್ತ್, ಅದರ ಸಲುವಾಗಿ ಟು ಗಿವ್ ಮಿ, ನನಗೆ ಕೊಡು, ನನಗೆ ನೀಡು, ದ ಸ್ಟ್ರೆಂಗ್ತ್, ಸಾಮರ್ಥ್ಯ, ಆ್ಯಂಡ್ ಗೈಡೆನ್ಸ್, ಮಾರ್ಗದರ್ಶನ, ಎವ್ರಿ ಡೇ, ಪ್ರತಿದಿನ ನನಗೆ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ಕೊಡು, ನನಗೆ ದಿನವೂ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ನೀಡು ಎಂದು ಪ್ರಾರ್ಥಿಸುವ ಸಾಮರ್ಥ್ಯವನ್ನು ನೀಡಿದ್ದಕ್ಕಾಗಿ ನಿನಗೆ ಚಿರಋಣಿಯಾಗಿದ್ದೇನೆ ಅಂತ ಕವಿ ಹೇಳ್ತಾನೆ. ಯಾರಿಗೆ? ದೇವರಿಗೆ. ನಿನಗೆ
ಈ ನನಗೆ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಕೊಡು ಅಂತ ಹೇಳಲಿಕ್ಕಾದರೂ ಪ್ರಾರ್ಥನೆ ಮಾಡಲಿಕ್ಕಾದರೂ ನನಗೆ ಒಂದು ಸಾಮರ್ಥ್ಯ ಬೇಕು. ಅದನ್ನು ನೀನು ಕೊಟ್ಟಿದ್ದೀಯಾ, ಆದ ಕಾರಣ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ದೇವರಿಗೆ ಕವಿ ಹೇಳ್ತಾರೆ. I am grateful for one thing, all else above that. I was given a heart that I may love. ಇವೆಲ್ಲಕ್ಕಿಂತ ಹೆಚ್ಚಾಗಿ ನೀನು ನನಗೆ ಪ್ರೀತಿಸುವ ಹೃದಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು, ಅಥವಾ ನಾನು ಚಿರಋಣಿಯಾಗಿದ್ದೇನೆ ಅಂತ ಕವಿ ಹೇಳ್ತಾನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್, ನಾನು ಚಿರಋಣಿಯಾಗಿದ್ದೇನೆ ಒಂದು ವಿಷಯಕ್ಕೆ. ಯಾವುದದು? ಆಲ್ ಎಲ್ಸ್ ಅಬೋ, ಇವೆಲ್ಲಕ್ಕಿಂತ ಹೆಚ್ಚಾಗಿ ದಟ್ ಐ ವಾಸ್ ಗಿವನ್ ಎ ಹಾರ್ಟ್, ನನಗೆ ಒಂದು ಹೃದಯವನ್ನು ಕೊಟ್ಟಿದ್ದೀಯಾ. ದ್ಯಾಟ್ ಐ ಮೇ ಲವ್, ನಾನು ಪ್ರೀತಿಸಬಹುದು. ಈ ನನಗೆ ಪ್ರೀತಿ ತುಂಬಿದ ಒಂದು ಹೃದಯವನ್ನು ನೀಡಿದ್ದಕ್ಕಾಗಿ ನಿನಗೆ ನಾನು ಚಿರಋಣಿಯಾಗಿದ್ದೇನೆ, ನನ್ನ ಧನ್ಯವಾದಗಳು ಅಂತ ಹೇಳಿ ಕವಿ ಇಲ್ಲಿಗೆ ಈ ಕವನವನ್ನು ಮುಗಿಸಿದ್ದಾನೆ. ಇಲ್ಲಿಗೆ ಈ ಕವನ ಮುಗಿಯಿತು. ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಗೆಳೆಯರಿಗೂ ಹೇಳಿ, ನಿಮ್ಮ ಶಿಕ್ಷಕರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿರಿ. ನಮ್ಮ ಚಾನಲ್ನಿಂದ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಪಾಠಗಳನ್ನು ಮಾಡಲಾಗುತ್ತಿದೆ. ಈಗ ಕವಿಯ ಬಗ್ಗೆ ತಿಳಿಯೋಣ ಬನ್ನಿ. ಜೋಸೆಫ್ ಟಿ ರೆನಾಲ್ಡಿ, ಒರಿಜಿನಲಿ ಫ್ರಾಮ್ ವಿಂಡ್ಬರ್ಗ್, ಪೆನ್ಸಿಲ್ವೇನಿಯಾ, ಹ್ಯಾಸ್ ಸ್ಪೆಂಟ್ 40 years ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಜೋಸೆಫ್ ಟಿ ರೆನಾಲ್ಡಿ ಅವರು ಮೂಲತಃ ವಿಂಡ್ಬರ್ಗ್, ಪೆನ್ಸಿಲ್ವೇನಿಯಾದವರು. ಇವರು 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಸಿನ್ಸ್ ಹಿಸ್ ರಿಟೈರ್ಮೆಂಟ್ ಈ ಸ್ಪೆಂಟ್ ಮಚ್ ಆಫ್ ಹಿಸ್ ಟೈಮ್ ಇನ್ ದ ವಿಜುವಲ್ ಆರ್ಟ್ಸ್, ಎಸ್ಪೆಷಲಿ ರೈಟಿಂಗ್, ಪೇಂಟಿಂಗ್, ಡ್ರಾಯಿಂಗ್ ಆ್ಯಂಡ್ ವುಡ್ ಕ್ರಾಫ್ಟ್. ರಿಟೈರ್ ಆದ ನಂತರ ಅಂದರೆ ನಿವೃತ್ತಿ ಹೊಂದಿದ ನಂತರ ಇವರು ಬಹಳಷ್ಟು ತಮ್ಮ ಸಮಯವನ್ನು ವಿಜುವಲ್ ಆರ್ಟ್ಸ್, ಈ ದೃಶ್ಯ ಮಾಧ್ಯಮದಲ್ಲಿ, ದೃಶ್ಯ ಕಲೆಯಲ್ಲಿ, ಅದರಲ್ಲೂ ರೈಟಿಂಗ್, ಬರವಣಿಗೆಯಲ್ಲಿ, ಪೇಂಟಿಂಗ್, ಚಿತ್ರಕಲೆಯನ್ನು ಬಿಡಿಸುವುದರಲ್ಲಿ, ಪೇಂಟಿಂಗ್, ಡ್ರಾಯಿಂಗ್ ಆ್ಯಂಡ್ ವುಡ್ ಕ್ರಾಫ್ಟ್, ಚಿತ್ರಕಲೆಯಲ್ಲಿ ಮತ್ತು ಕರಕುಶಲ ಕೈಗಾರಿಕೆ, ಈ ಕಟ್ಟಿಗೆಯಲ್ಲಿ ಕರಕುಶಲ ಕೆಲಸವನ್ನು ಮಾಡುವುದರಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಕಳೆದಿದ್ದಾರೆ. ಹೀಸ್ ಪಾಪ್ಯುಲರ್ ಪೋಯಮ್ಸ್ ಆರ್, ಇವರ ಪ್ರಸಿದ್ಧ ಗೀತೆಗಳು, ಕವನಗಳು ಯಾವುವು ಅಂತಂದರೆ ಎ ಬೈಂಡಿಂಗ್ ರಿಲೇಷನ್ಶಿಪ್, ಎ ಬರ್ತ್ಡೇ ಗ್ರೀಟಿಂಗ್ಸ್ ಆ್ಯಂಡ್ ಎ ಬಾಂಟಿಫುಲ್ ಹಾರ್ವೆಸ್ಟ್. ಹೀ ಈಸ್ ದ ಆಥರ್ ಆಫ್ ದ ವಿಲ್ಲಿಂಗ್ ವಿಂಡ್, ಎ ಟೇಲ್ ಆಫ್ ಲವ್ ಆ್ಯಂಡ್ ಆಬ್ಸೆಷನ್ ಆ್ಯಂಡ್ ಆನ್ ಅಸಾರ್ಟ್ಮೆಂಟ್ ಆಫ್ ಪೊಯೆಟ್ರಿ. His poem Graduation Day is the most read of all the poems he has written. ಅವರ ಗ್ರ್ಯಾಜುಯೇಷನ್ ಡೇ ಅನ್ನುವ ಕವನ ಎಲ್ಲ ಕವನಗಳಿಗಿಂತ ಹೆಚ್ಚು ಓದುಗರನ್ನು ಹೊಂದಿದೆ, ಹೆಚ್ಚು ಜನ ಇದನ್ನು ಓದಿದ್ದಾರೆ. ಇಲ್ಲಿಗೆ ಈ ಕವಿಯ ಪರಿಚಯ ಮುಗಿತು. ಎಲ್ಲರಿಗೂ ನನ್ನ ಧನ್ಯವಾದಗಳು. ಹೀಗೆ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡುತ್ತಾ ಇರಿ. ಧನ್ಯವಾದಗಳು.